MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ರಕ್ಕಸ ರಸ್ತೆ ಗುಂಡಿಗೆ ವಿದ್ಯಾರ್ಥಿನಿ ಬಲಿಯಾಗಿದ್ದಾಳೆ. ಕಾಲೇಜಿಗೆ ತೆರಳುತ್ತಾ ಇದ್ದ 22 ವರ್ಷದ ಧನುಶ್ರೀ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಬೂದಿಗೆರೆ ಕ್ರಾಸ್ ಬಳಿ ಆಗಿರುವಂತಹ ಘೋರ ದುರಂತ ಇದು. ಖಾಸಗಿ ಕಾಲೇಜಿನಲ್ಲಿ ಬಿಕಾಂ ವ್ಯಾಸಂಗ ಮಾಡುತ್ತಿದ್ದಂತಹ ಧನುಶ್ರೀ ಬೆಳಗ್ಗೆ ಕಾಲೇಜ್ಗೆ ಸ್ಕೂಟಿಯಲ್ಲಿ ತೆರಳುತ್ತಿದ್ದಾಗ ಅಪಘಾತವಾಗಿದೆ. ರಸ್ತೆ ಗುಂಡಿಯನ್ನ ತಪ್ಪಿಸಲು ಹೋಗಿ ಸ್ಕೂಟಿಗೆ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಕೆಳಗೆ ಬಿದ್ದ ಧನುಶ್ರೀಯ ಮೇಲೆ ಟಿಪ್ಪರ್ ಹರಿದು ಹೋಗಿದೆ. ಸ್ಥಳದಲ್ಲೇ ಆಕೆ ಸಾವನ್ನಪ್ಪಿದ್ದಾಳೆ. ಈ ರಕ್ಕಸ ಗುಂಡಿಗಳಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಜನ ಪೆಟ್ ಮಾಡ್ಕೊಳ್ತಿದ್ದಾರೆ. ಅದರ ಜೊತೆಗೆ ಅನೇಕ ಮಂದಿ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. ಅದೇ ರೀತಿಯ ಘಟನೆ ಆಗಿರುವುದು. ಕಾಲೇಜಿಗೆ ತೆರಳುತ್ತಾ ಇದ್ದಂತಹ 22 ವರ್ಷದ ಧನುಶ್ರೀ ಸಾವನ್ನಪ್ಪಿದ್ದಾಳೆ. ಬೆಂಗಳೂರಿನ ಬೂದಿಗೆರೆ ಕ್ರಾಸ್ ಬಳಿ ಆಗಿರುವಂತಹ ದುರಂತ ಇದು. ಒಂದು ಕಡೆ ಆಕೆಯ ಫೋಟೋವನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಯಾವ ರೀತಿಯಾಗಿ ಆಕೆ ಅಪಘಾತ ಆದ ನಂತರದಲ್ಲಿ ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ ಅನ್ನೋ ದೃಶ್ಯ. ಬೆಳಗ್ಗೆ ಕಾಲೇಜ್ಗೆ ಸ್ಕೂಟಿಯಲ್ಲಿ ತೆರಳುತ್ತಾ ಇದ್ಲು. ರಸ್ತೆ ಗುಂಡಿಯನ್ನ ಬಚಾವ್ ಮಾಡೋದಕ್ಕೆ ಹೋಗಿ, ತಪ್ಪಿಸೋದಕ್ಕೆ ಹೋಗಿ ಸ್ಕೂಟಿಗೆ ಟಿಪ್ಪರ್ ವಾಹನ ಡಿಕ್ಕಿ ಹೊಡೆದಿದೆ. ಟಿಪ್ಪರ್ ವಾಹನ ಸ್ಕೂಟಿಗೆ ಡಿಕ್ಕಿ ಹೊಡಿತಾ ಇದ್ದ ಹಾಗೆ ಸ್ಕೂಟಿಯಲ್ಲಿದ್ದಂತಹ ಆ ವಿದ್ಯಾರ್ಥಿನಿ ಕೆಳಗಡೆ ಬಿದ್ದಿದ್ದಾಳೆ. ನಂತರದಲ್ಲಿ ಆ ಟಿಪ್ಪರ್ ಆಕೆಯ ಮೇಲೇನೆ ಹರಿದು ಹೋಗಿದೆ. ಆಕೆ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾಳೆ. ಇದೆಲ್ಲವೂ ಕೂಡ ಆಗಿರೋದು ಗುಂಡಿಯಿಂದ. ಆ ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ಆ ಟಿಪ್ಪರ್ ವಾಹನ ಚಾಲಕ ಇದ್ದಾನಲ್ಲ, ಆತ ಈಕೆಯ ಸ್ಕೂಟಿಗೆ ಡಿಕ್ಕಿ ಹೊಡೆದಿರೋದು. ಒಂದು ವೇಳೆ ಆ ಗುಂಡಿ ಅಲ್ಲಿ ಇರಲಿಲ್ಲ ಅಂದಿದ್ರೆ ಈ ಅನಾಹುತವು ಕೂಡ ಆಗ್ತಿರಲಿಲ್ಲ. ಅಲ್ಲಿನ ರಸ್ತೆಯ ಕಂಡೀಷನ್ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದೆ. ಇತ್ತೀಚೆಗಂತೂ ಈ ಗುಂಡಿ ಗಂಡಾಂತರಗಳು ಹೆಚ್ಚಾಗ್ತಾ ಇದೆ. ಒಂದು ಕಡೆ ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ವೇಗ ಪಡ್ಕೊಂಡಿದೆ ಅನ್ನೋ ಪ್ರಶ್ನೆಯನ್ನು ಕೂಡ ನಾವು ಹಾಕಬೇಕಾಗುತ್ತೆ. ಪ್ರಮುಖವಾಗಿ ಪ್ರತಿನಿತ್ಯ ಜನ ಹೆಚ್ಚಾಗಿ ಸಂಚಾರ ಮಾಡುವಂತಹ ರಸ್ತೆಗಳ ಗುಂಡಿಗಳನ್ನು ಮುಚ್ಚಬೇಕಾದಂತಹ ಅವಶ್ಯಕತೆ ಇದೆ. ಆ ಕೆಲಸವನ್ನು ಸರ್ಕಾರ GBA ಮಾಡ್ತಾ ಇದೆಯಾ? ಮಾಡಿದಿದ್ರೆ ಇವತ್ತು ಈ ಅಪಘಾತ ಆಗ್ತಿರಲಿಲ್ಲ. ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋಗಿ ವಿದ್ಯಾರ್ಥಿನಿಯ ಸ್ಕೂಟಿಗೆ ಡಿಕ್ಕಿ ಹೊಡೆದು ಆಕೆಯ ಪ್ರಾಣ ಪಕ್ಷಿಯೇ ಹಾರಿ ಹೋಗುವಂತಾಗಿದೆ. ಇವತ್ತು ಓದಬೇಕಾದಂತಹ ಹುಡುಗಿ, ಬಾಳಿ ಬದುಕಬೇಕಾದಂತಹ ಹುಡುಗಿಯನ್ನು ಕಳ್ಕೊಂಡು ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಇನ್ನು ಆ ಟಿಪ್ಪರ್ ವಾಹನ ಚಾಲಕನನ್ನು ನೀವು ವಶಕ್ಕೆ ಪಡ್ಕೊಂಡು ಆತನನ್ನು ಕಾರಣ ಕೇಳಿದ್ರೆ ಆತ ಅದೇ ಹೇಳೋದು, ಅಲ್ಲಿ ಗುಂಡಿ ಇತ್ತು, ಗುಂಡಿ ತಪ್ಪಿಸೋಕೆ ಹೋದೆ, ಸ್ಕೂಟಿಗೆ ಡಿಕ್ಕಿ ಹೊಡೆದೆ, ನಾನೇನು ಮಾಡಲಿ ಅಂತಾನೆ. ಈ ರೀತಿಯಾಗಿ ನಿರ್ಲಕ್ಷ್ಯದ ಉತ್ತರವನ್ನು ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ ಒಬ್ಬ ವ್ಯಕ್ತಿಯ ಜೀವ ಹೋದ ಮೇಲೆ? ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಈ ಗುಂಡಿ ಗಂಡಾಂತರ ಒಂದೆರಡಲ್ಲ, ಸಾವುಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ಗುಂಡಿ ಮುಚ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆಗ್ತಾ ಇದೆಯಾ? ಅದಕ್ಕೆ ವೇಗ ಸಿಕ್ಕಿದೆಯಾ? ಇಲ್ಲದಿದ್ರೆ ಇವತ್ತು ಈ ರೀತಿ ಒಂದು ಅನಾಹುತ ಆಗ್ತಿರ್ಲಿಲ್ಲ ರಾಚಪ್ಪ. ಇಷ್ಟೊತ್ತಿಗಾಗಿದ್ದು ಈ ಘಟನೆ. ಮಧುಶ್ರೀ ಬಿಕಾಂ ಓದ್ತಿರುವಂತಹ ವಿದ್ಯಾರ್ಥಿನಿಗೆ ಸಾವು ಇನ್ನೇನು ಎದುರಾಗತ್ತೆ ಅನ್ನುವಂತಹ ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ಸುಮಾರು 8 ಗಂಟೆಗೆ ಮನೆ ಬಿಟ್ಟು ಆಕೆ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬೊಮ್ಮೇನಹಳ್ಳಿ ರಸ್ತೆಯಲ್ಲಿ ಹೋಗ್ತಿರ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಗಮನಿಸಬಹುದು, ನಾವು ಕೂಡ ಈ ಒಂದು ಇನ್ಸಿಡೆಂಟ್ ನ ರಿಪೋರ್ಟ್ ಮಾಡ್ಬೇಕಂತ ಬಂದಂತಹ ಸಂದರ್ಭದಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಗುಂಡಿ ಬಿದ್ದಿದೆ. ಅಲ್ಲಿ ಗುಂಡಿ ಬಿದ್ದ ಮೇಲೆ ಆ ಜಲ್ಲಿ ಕಲ್ಲೆಲ್ಲ ಮೇಲೆ ಬಂದಿದೆ. ಆ ಮಣ್ಣ ಜೊತೆಗೆ ಸೇರ್ಕೊಂಡು ಮಹಿಳೆಯರು ವೃದ್ಧರು ಬಂದಂತಹ ಸಂದರ್ಭದಲ್ಲಿ ನಿಜಕ್ಕೂ ಸ್ಕಿಡ್ ಆಗಿ ಬೀಳೋದೊಂದು ಗ್ಯಾರಂಟಿ. ಯಾಕಂದ್ರೆ ಪ್ರತಿನಿತ್ಯ ಇದೇ ರೀತಿಯಾಗಿ ಇಲ್ಲಿ ಜನ ಬೀಳ್ತಾ ಇರ್ತಾರೆ. ಅಂದ್ರೆ ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಇದೇ ರೀತಿಯಾಗಿ ಬೀಳ್ತಾ ಇದ್ರು. ಆದ್ರೆ ಇವತ್ತು ಪಾಪ ಹುಡುಗಿದು ದುರಾದೃಷ್ಟ ಆಯ್ತು. ಧನುಶ್ರೀ ಅಂತ ಹೇಳಿ 22 ವರ್ಷ ಆಕೆ ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗ್ತಾಳೆ. ಅಲ್ಲಿ ಜಲ್ಲಿಕಲ್ ಕೂಡ ಇದೆ. ಆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಜಲ್ಲಿಕಲ್ ಮೇಲೆ ಬಂದಂತಹ ಸಂದರ್ಭದಲ್ಲಿ ಆಕೆ ಸ್ಕಿಡ್ ಆಗಿ ಎಡಕ್ಕೆ ಬೀಳ್ತಾಳೆ. ಎಡಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ ದುರಾದೃಷ್ಟಕ್ಕೆ ಹಿಂದೆಯಿಂದ ಟಿಪ್ಪರ್ ಲಾರಿ ಕೂಡ ಅತಿ ವೇಗವಾಗಿ ಬರ್ತಿರ್ತಾರೆ. ಇಲ್ಲಿ ಟಿಪ್ಪರ್ ಲಾರಿಯ ಹಾವಳಿ ಕೂಡ ಜಾಸ್ತಿ ಇದೆ ಅನ್ನುವಂಥದ್ದನ್ನು ಕೂಡ ಸ್ಥಳೀಯರು ಹೇಳ್ತಾ ಇದ್ರು. ಈ ರೀತಿ ಬಂದಂತಹ ಸಂದರ್ಭದಲ್ಲಿ ಆಕೆಯ ಮೈ ಮೇಲೆ ಆ ಟಿಪ್ಪರ್ ಲಾರಿ ಹರಿದೋಗತ್ತೆ. ಆಕೆಯ ತಲೆ ಸಂಪೂರ್ಣವಾಗಿ ಓಪನ್ ಆಗಿಬಿಟ್ಟಿರುತ್ತೆ. ತಲೆ ಓಪನ್ ಆದ ನಂತರದಲ್ಲಿ ಆತ ಟಿಪ್ಪರ್ ಲಾರಿ ಅದನ್ನು ನಿಲ್ಲಿಸದೆ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಅವಲಹಳ್ಳಿ ಪೊಲೀಸರು ಈಗಾಗಲೇ ಹಿಟ್ ಅಂಡ್ ರನ್ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡು ತನಿಖೆನ ಕೂಡ ನಡೆಸ್ತಾ ಇದ್ದಾರೆ.
ಇದ್ರೆ ಆಕೆಯ ಒಂದು ಮೃತದೇಹವನ್ನು ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ರವಾನಿಸಿ ಅದ ನಂತರದಲ್ಲಿ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಬಿಕಾಂ ಓದಂತ ವಿದ್ಯಾರ್ಥಿನಿ ಜೀವನದಲ್ಲಿ ಒಂದು ದೊಡ್ಡ ಕನಸನ್ನ ಕೂಡ ಕಟ್ಕೊಂಡಿದ್ದು. ಆದ್ರೆ ಸರ್ಕಾರದ ಬೇಜವಾಬ್ದಾರಿತನ ಆಗಿರ್ಬೋದು, ರಸ್ತೆ ಗುಂಡಿಯನ್ನ ಮುಚ್ತಾ ಇರುವಂತದ್ದಾಗಿರ್ಬೋದು, ಅಥವಾ ಒಂದ್ ಕಡೆ ಹೇಳ್ತಿದಾರೆ ರಸ್ತೆ ಗುಂಡಿಯನ್ನ ಮುಚ್ತಾ ಇದೀವಿ ಅಂತ ಹೇಳಿ ಅದರ ಒಂದು ಕ್ವಾಲಿಟಿಯನ್ನ ಕೂಡ ನೀವು ನೋಡ್ಬೋದು. ತುಂಬಾನೇ ಕೆಟ್ಟದಾಗಿ ಕಳಪೆ ಆದಂತಹ ಒಂದು ರೀತಿಯಲ್ಲಿ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದೇನಾದ್ರು 1 ವಾರ 2 ವಾರ ಆದ್ರೆ ಅದು ಕಿತ್ಕೊಂಡ್ ಬರುತ್ತೆ. ಆದ್ರೆ ಈ ಬೆಂಗಳೂರು ಸುತ್ತಮುತ್ತ ಇನ್ನು ಸಾಕಷ್ಟು ಕಡೆಗಳಲ್ಲಿ ಗುಂಡಿ ಬಿದ್ದಿದೆ. ಆದ್ರೆ ಅತ್ಯಂತ ವೇಗವಾಗಿ ಅದನ್ನು ಮುಚ್ಚೋದಕ್ಕೆ ಹೋಗ್ತಿರುವಂತದ್ದು ಇಷ್ಟೊಂದು ಅನಾಹುತಗಳಿಗೆ ಕಾರಣ ಆಗ್ತಿದೆ ಅಂತ ಹೇಳ್ಬೋದು. ಮಧುಶ್ರೀ, ಧನ್ಯವಾದ ರಾಜಪ್ಪ ತಮ್ಮ ಮಾಹಿತಿಗಾಗಿ. ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗಿ ಆಗಿರುವಂತಹ ಅಪಘಾತ ಇದು. ವಿದ್ಯಾರ್ಥಿನಿಯನ್ನೇ ಬಲಿ ತಗೊಂಡಿದೆ. 22 ವರ್ಷದ ವಿದ್ಯಾರ್ಥಿನಿ, ಬಿಕಾಂ ಓದ್ತಾ ಇದ್ಲು, ಸೆಕೆಂಡ್ ಇಯರ್. ಸರ್ಕಾರ ಏನು ಉತ್ತರವನ್ನ ಕೊಡುತ್ತೆ? ಸರ್ಕಾರದ ಬೇಜವಾಬ್ದಾರಿತನ, ಸಂಬಂಧಪಟ್ಟವರ ನಿರ್ಲಕ್ಷ್ಯದಿಂದಾಗಿ ಇವತ್ತು ಅಮಾಯಕ ಜೀವ ಹೋಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.